ಸ್ನೇಹಿತರೆ ನಮಸ್ತೆ. ನಾನಿವತ್ತು ಹೆಬ್ರಿಯಲ್ಲಿ ಇದ್ದೀನಿ. ನಮ್ಮ ನಾಗೇಶ್ ಕಾಮತ್ ಅವರ ತೋಟದಲ್ಲಿದ್ದೀನಿ. ಕಳೆದ 4-5 ವರ್ಷಗಳಿಂದ ನಮ್ಮ ಮೋದಿ ಕೇರ್ನ ಅದ್ಭುತವಾದಂತಹ ಅಗ್ರಿಕಲ್ಚರ್ ಗೊಬ್ಬರವನ್ನ ಕೊಡ್ತಾ ಇದ್ದಾರೆ. ಅವರ ತೋಟ ಇವತ್ತು ಹೇಗಾಗಿದೆ, ಅದು ಯಾವ ರೀತಿ ಅವರಿಗೆ ಇಳುವರಿ ಬಂದಿದೆ, ಅವ್ರ ಬಾಯಲ್ಲೇ ಕೇಳೋಣ. ಗುಡ್ ಮಾರ್ನಿಂಗ್ ಸರ್. ಸೊ ಹೇಗಿದೆ ನಿಮ್ಮ ಅನುಭವವನ್ನ ಹೇಳಿ. ಕಳೆದ 5 ವರ್ಷಗಳಿಂದ ನೀವು ಕೊಡ್ತಾ ಇದ್ದೀರಿ ತೋಟ. ನಾನು ಕೂಡ 3 ವರ್ಷದಿಂದ ಬಂದಿದ್ದೆ. ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸೊ ನಿಮ್ಮ ಅನುಭವವನ್ನ ಒಂದಷ್ಟು ಜನರಿಗೆ ಹೇಳಿ. ಸಾಕಷ್ಟು ಜನ ಕೃಷಿಕರು ಇವತ್ತು ಕೆಮಿಕಲ್ ಅನ್ನ ಹಾಕಿ ಖರ್ಚು ಜಾಸ್ತಿ ಆಗ್ತಾ ಇದೆ, ಇಳುವರಿ ಕಡಿಮೆ ಆಗ್ತಾ ಇದೆ, ಹಾನಿಕಾರಕೂ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ನಿಮ್ಮ ಒಂದು ಅನುಭವವನ್ನ ಹೇಳಿ ಸರ್. ಎಲ್ಲರಿಗೂ ನಮಸ್ತೆ. ಕಲ್ಚರ್ ಮೋದಿ ಕೇರಿಂದ ಮೊದಲು ನಾನು ಕೆಲ ಫರ್ಟಿಲೈಸರ್ ಹಾಕ್ತಿದ್ದೆ, ಯಾಕಂದ್ರೆ ನಂಗೆ ನಾಲೆಜ್ ಇಲ್ಲ. ಬೇರೆ ಬೇರೆ ಜನ ಹತ್ರ ಕೇಳ್ತಿದ್ದೆ. ಸೊ ಕೇಳುವಾಗ ಎಲ್ಲ ಜನ ಕೆಮಿಕಲ್ ವಿಷಯ ಬಿಟ್ಟು ಸಾವಯವ ಅದಕ್ಕೆ ಬರ್ಲಿಲ್ಲ. ಸೊ ನಂಗೆ ಅಂತ ಅಂದ್ರೆ ಭೂಮಿ ಇವತ್ತು ನಾನು ಅದರಲ್ಲಿ ಪಡಿತೀನಿ, ಮುಂದೆ ನನ್ನ ಮಗ ಸಮೇತ ಪಡಿಬೇಕಂತ ಆಸೆ. ಅದೇ ಕೆಮಿಕಲ್ ಹಾಕಿದ್ದು ನಾನು ಫೇಸ್ಬುಕ್ ಅದ್ರಲ್ಲಿ ನೋಡಿದೆ, ಒಂದು ಲಿಮಿಟೆಡ್ ಟೈಮ್. ಅದರ ನಂತರ ಇಲ್ಲ, ಅದರ ನಂತರ ಜಾಸ್ತಿಯೇ ಕೆಮಿಕಲ್ ಹಾಕ್ಬೇಕು ಅಂತ ಕಮ್ಮಿ ಅಂತ ಇಲ್ಲ. ಸೊ ನಾನು ಈಗ ಸೆಕೆಗಾಲಕ್ಕೆ ನಮ್ಗೆ ಇಲ್ಲಿ ನೀರ್ ಕಮ್ಮಿ ಆದ್ರೆ, ಯಾಕೆಂದ್ರೆ ಇದು ಕಪ್ಪಲ್ಲ, ಕೆಂಪು ಮಣ್ಣು. ಸೊ ಇದಕ್ಕೆ ನೀರ್ ಜಾಸ್ತಿ ಬೇಕು. ಸೊ ಸೆಕೆಗಾಲಕ್ಕೆ ಅಷ್ಟು ನೀರ್ ನಂಗೆ ಸಿಕ್ಕುದಿಲ್ಲ. ಸೊ ಅದಕ್ಕೆ ನಾವು ಹೇಳ್ತೇವೆ ಫರ್ಟಿಲೈಸರ್ ಅಲ್ಲಿ ಆಕ್ಟಿವೇಟಿ ಅಂತ ಗೋಲ್ಡ್ ಅಂತ ಉಂಟು, ಅದು 1 ml ಮಿಕ್ಸ್ ಮಾಡ್ಬೇಕಂತ. ನಾನೆಂತ ಮಾಡಿದೆ, ಮೇ ಟೈಮ್ ಅಲ್ಲಿ ನೀರಿಲ್ಲ, ಅದಕ್ಕೆ ಎಂತ ಮಾಡಿ ನಾನು 2 ml ಮಿಕ್ಸ್ ಮಾಡಿದೆ. ಸೊ 2 ml ಮಾಡಿದಕ್ಕೆ ನಂಗೆ ರಿಸಲ್ಟ್ ಅಷ್ಟು ಒಳ್ಳೆ ಸಿಕ್ಕಿದೆ. ಅಂದ್ರೆ ನಂದು ಅಡಿಕೆ ಉಂಟಲ್ಲ, ಅದು ಬೀಳಿಲ್ಲ, ಕಪ್ಪಾಗ್ಲಿಲ್ಲ. ಸೊ ನಂಗೆ ರಿಸಲ್ಟ್ ಒಳ್ಳೆ ಸಿಕ್ಕಿ ಈಗ ನಾನು ಅದೇ ಯೂಸ್ ಮಾಡುವಾಗ, ಮೊದಲು ನಂಗೆ ಯಾವ ಇಯರ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಿದ್ದು ಮೋದಿ ಕೇರ್? ನಾನು ಸ್ಟಾರ್ಟ್ ಮಾಡಿದ್ದು 2019 ಅಲ್ಲಿ. ಅದಕ್ಕಿಂತ ಮುಂಚೆ ಕೆಮಿಕಲ್ ಯೂಸ್ ಮಾಡ್ತಾ ಇದ್ದೆ. ಗೊತ್ತಿಲ್ಲದಿರೋ ಕಾರಣ ಕೆಮಿಕಲ್ ಅಂದ್ರೆ ಆಗ ಎಷ್ಟು ಬರ್ತಾ ಇತ್ತು ಇಳುವರಿ? ಅವಾಗ ನಂಗೆ ಒಂದು 18-18 ಚೀಲ ಬರ್ತಿತ್ತು. ನನ್ನ ಹತ್ರ 700 ಗಿಡ ಉಂಟು. ಓಕೆ. ಈಗ ಮೋದಿ ಕೇರ್ ನಮ್ಮ ಗೊಬ್ಬರ ಯೂಸ್ ಮಾಡೋದ್ರ ನಂತರ ಎಷ್ಟು ಮಾಡಿ ಕೆಮಿಕಲ್ ಬಿಟ್ಟು ಇದು ಯೂಸ್ ಮಾಡುವಾಗ ನಂಗೆ ಅಷ್ಟು ರಿಸಲ್ಟ್ ಸಿಕ್ಲಿಲ್ಲ. ಓಕೆ. ಯಾಕಂದ್ರೆ ಮೊದಲಿದ್ ಕೆಮಿಕಲ್ ಅದರಲ್ಲಿ ಇತ್ತು. ಕರೆಕ್ಟ್. ಸೊ ನಂಗೆ ಎಷ್ಟು ವರ್ಷದ ನಂತರ ನಿಮಗೆ ಕರೆಕ್ಟ್ ಸೆಟ್ ಆಯ್ತು? ನಂಗೊಂದು 2 ವರ್ಷ ನಂತರ ಅದು ಕರೆಕ್ಟ್ ಸೆಟ್ ಆಯ್ತು. ಯಾಕೆಂದ್ರೆ ಬಂತು ಈಗ ನಂಗೊಂದು 35 ಚೀಲದಿಂದ 40 ಚೀಲ ಸಿಗ್ತಾ ಉಂಟು. 18ರಿಂದ ಡಬಲ್ ಮೋದಿ ಕೇರ್ ಪ್ರಾಡಕ್ಟ್. ಸೊ ನಂಗೆ ಅಂದ್ರೆ ಸ್ಟಾರ್ಟಿಂಗ್ ಅಂದ್ರೆ 18 ಆಯ್ತು, ಮತ್ತೆ 20 ಆಯ್ತು, ಸೊ 25 ಆಯ್ತು. ಸೊ ನಂಗೆ 2 ವರ್ಷ ನಾನು ಹೇಳಿದೆ, ನಾನು ಹಾಕ್ತಾ ಇದ್ದೀನಿ, ಬರ್ತದ ಇಲ್ವಾ ಅದೇ ರಿಸಲ್ಟ್ ಅಂತ. ಮತ್ತೆ ನಂಗೆ ಗೊತ್ತಾಯ್ತು, ನಾನು ಕೇಳಿದೆ ನನ್ನ ಅಪ್ಲೈನ್ ಹತ್ರ. ಅವ್ರು ಹೇಳಿದ್ ಮೊದಲು ಕೆಮಿಕಲ್ ಹೋಗ್ಬೇಕಲ್ವಾ, ಅದ್ರ ನಂತರ ನಿಂಗೆ ರಿಸಲ್ಟ್ ಬರೋದಲ್ಲ. ಸೊ ನೀನ್ ಬಿಲೀವ್ ಮಾಡು ಅಂತ. ಸೊ ನಾನು ಬಿಲೀವ್ ಮಾಡಿದೆ. ಓಕೆ, ಒಂದು 2 ವರ್ಷ ಎಲ್ಲ ಬಿಲೀವ್ ಮಾಡುವ ಅಂತ. ಅಡಿಕೆ ಬಿಟ್ಟರೆ ಬೇರೆ ಏನ್ ಬೆಳೆ ಬೆಳಿತಾರೆ? ನಾನು ಇದರಲ್ಲಿ ನಂಗೆ ಕೋಕೋನಟ್ ಉಂಟು, ಕೋಕೋ ಉಂಟು. ಎಲ್ಲಿದೆ ಕೋಕೋ? ಮತ್ತೆ ಕೋಕಮ್ ಗಿಡ ಉಂಟು, ಮತ್ತೆ ಮಾವಿನ ಹಣ್ಣು ಉಂಟು. ಮಾವು ಆ ಕಡೆ ಇದೆಲ್ಲ. ಸೊ ಎಲ್ಲದಲ್ಲಿ ನಂಗೆ ರಿಸಲ್ಟ್ ಅಂದ್ರೆ